ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬೆಳಿಗ್ಗೆ ಇವತ್ತು ಟ್ಯೂಸ್ಡೇ ವ್ಲಾಗ್ ಅಂತ ಅನಿಸುತ್ತಿತ್ತು. ಟ್ಯೂಸ್ಡೇ ಶೂಟ್ ಮಾಡಿರೋದು. ಸೊ ಬೆಳಿಗ್ಗೆನೇ ನಾನು ಎದ್ದಿದ ತಕ್ಷಣ ಒಂದು ಲೋಟ ಹಾಲು ಕುಡಿಯೋದು ರೂಢಿ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಅತ್ತೆ ಮಾವ ಕೂಡ ಊರಿಂದ ಬರ್ತಿದ್ರು. ಸೊ ಟಿಫಿನ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಹಾಗೆ ರೆಡಿ ಮಾಡಬೇಡ ಅಂತ ನಾನು ರೆಡಿ ಮಾಡ್ತಿದ್ದೆ. ಸೊ ನೋಡ್ತಿರ್ಬೋದು, ಇಲ್ಲಿ ಹಾಲು ಆಲ್ರೆಡಿ ಹೋಗಿ ಬಂತು. ಆ ಕಡೆ ನಾನು ಅನ್ನಕ್ಕೆ ಇಟ್ಕೊಳ್ತಿದ್ದೀನಿ. ಸೊ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿಬಿಡೋಣ ಅಂತ ಹೇಳಿ ಒಂದೇ ಸತಿ ಅಡುಗೆನೇ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರೊಂದು 11 o'clock ಬರ್ತಾರೆ. ಸೊ 11ಗೆ ಅವ್ರು ಊಟ ತಿಂದುಬಿಟ್ರು ಅಂದರೆ ಆಮೇಲೆ ತಿನ್ನೋದೇ ಇಲ್ಲ ಊಟ. ಅದಕ್ಕೆ ಟಿಫನ್ ಥರನೇ ಮಾಡಿದೆ. ಸೊ ಇಲ್ಲಿ ನಾನು ಕೇಸರಿನ ಯೂಸ್ ಮಾಡ್ತಿದ್ದೀನಿ. ಸೊ 5th ಮಂತಿಂದ ನಾನು ಕೇಸರಿ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಈ ಕೇಸರಿ ಬಂದುಬಿಟ್ಟು ನಮ್ಮ ಅಮ್ಮ ದುಬೈಯಿಂದ ತೊಗೊಂಡು ಬಂದಿದ್ದು. ನಾವೆಲ್ಲ ಪ್ರೆಗ್ನೆಂಟೇ ಆಗಿರಲಿಲ್ಲ, ನಾನು ಆಗಲಿ ನಮ್ಮ ಅಕ್ಕ ಆಗಲಿ. ಅದಕ್ಕಿಂತ ಮುಂಚೆನೇ ಅವ್ರು ತೊಗೊಂಡು ಬಂದು ಇಟ್ಟಿದ್ರು. ಅಂದರೆ ಒಳ್ಳೆ ಮನಸ್ಸಲ್ಲಿ ಅವರು ಆಲ್ರೆಡಿ ಅವ್ರಿಗೇನೋ ಫ್ಯೂಚರ್ ಬಗ್ಗೆ ಏನಾದರೂ ಗೊತ್ತಿತ್ತೋ ಏನೋ ತೊಗೊಂಬಂದು ಕೊಟ್ಟಿದ್ರು. ಒಳ್ಳೆಯ ಮನಸ್ಸಲ್ಲಿ ತಂದು ಕೊಡೋದು ತುಂಬ ಈ ಥರ ಯೂಸ್ ಆಗುತ್ತೆ ಅಂತಾರಲ್ಲ, ಆ ಥರ ಸ್ವಲ್ಪ ನಾನು ಚಿಕ್ಕ ಲೋಟಕ್ಕೆ ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ ಆಮೇಲೆ ದೊಡ್ಡ ಲೋಟಕ್ಕೆ ಹಾಕಿಬಿಟ್ಟು ಕುಡ್ಕೋತೀನಿ. ಮತ್ತು ಬಿಸ್ಕಿಟ್ ಜೊತೆ ಒಂದು 4 ಬಿಸ್ಕಿಟ್ ತಿನ್ಕೋತೀನಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಪುಳಿಯೋಗರೆ ಹೇಗೆ ಮಾಡ್ತಿರೋ ಹಾಗೆ ನಾನಿಲ್ಲಿ ಅಯ್ಯಂಗಾರ್ದು ಮಾತ್ರ ಯೂಸ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ. ಒಬ್ರೊಬ್ರಿಗೆ ಒಂದೊಂದು ಚಾಯ್ಸ್ MTR ಸಿಕ್ಕುತ್ತೆ, ಮತ್ತು ಮಾಮೂಲಿ ಮನೆಯಲ್ಲೇ ಮಾಡಿರೋ ಥರ ಗೊಜ್ಜುಗಳು ಸಿಕ್ಕುತ್ತೆ. ಇಲ್ಲಿ ಒಗ್ಗರಣೆಗೆ ನಾನು ಏನು ಹಾಕ್ಕೋಬೇಕು ಅದೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ. ಹಾಗೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಇರಲಿಲ್ಲ ಅಂತ ಹೇಳಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಪುಳಿಯೋಗರೆ ಪೌಡರ್ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊತಿದ್ದೀನಿ. ಇದು ಯೂಶ್ವಲಿ ನಾನು ಮಾಡೋದು ಹೇಗೆಂದರೆ 1 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ ಮತ್ತು 1 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಇಲ್ಲ ಅಂದರೆ ಬೆಲ್ಲ ಹಾಕ್ಕೋಬೋದು. ಬೆಲ್ಲ ಇರ್ತಿಲ್ಲ, ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಒಂಥರ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ, ಸ್ವೀಟ್ ಟ್ಯಾಂಗಿ ಖಾರವಾಗಿ. ಹಾಗೆ 1 ಹಿಡಿಯಷ್ಟು ಹುಣಸೆಹಣ್ಣ ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೋತೀನಿ. ಸೊ ಇಲ್ಲಿ ಕಾಯಿ ತುರಿ ಸ್ವಲ್ಪ ಇತ್ತು, ಕಾಯಿ ತುರಿನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದರ ಜೊತೆ ಕೊತ್ತಂಬರಿನೂ ಆ್ಯಡ್ ಮಾಡಿಕೊಂಡು ಅದು ನೀರು ಥರ ಆಗಿರುತ್ತಲ್ಲ ಅದು ಪೂರ ಕಂಪ್ಲೀಟ್ ಗಟ್ಟಿಯಾಗಿ ಬರಬೇಕು. ಸೊ ಗೊಜ್ಜು ಕನ್ಸಿಸ್ಟೆನ್ಸಿಲಿ ಬರಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋತೀನಿ. ಸೊ ಯಾವಾಗಲೂ ಗೊಜ್ಜು ತಣ್ಣಗಾದ್ಮೇಲೆ ಮತ್ತು ಅಥವಾ ಅನ್ನ ತಣ್ಣಗಾದ್ಮೇಲೆ ಕಲಸಿ, ಇಲ್ಲೋದ್ರೆ ಮುದ್ದೆ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಗಟ್ಟಿ ಬಂತು. ಸೊ ಅನ್ನನೂ ಕೂಡ ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ನಾನು ಇಲ್ಲಿ ಪುಳಿಯೋಗರೆನ ಕಲಿಸ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಾಗಿತ್ತು ಬ್ರೇಕ್ಫಾಸ್ಟು. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. 1 ಸ್ಪೂನಷ್ಟು ಅಂದರೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳಿ. ಸೊ ಬ್ರೇಕ್ಫಾಸ್ಟ್ ರೆಡಿ. ಕರೆಕ್ಟಾಗಿ ಅತ್ತೆ ಮಾವನು ಅದೇ ಟೈಮಿಗೆ ಬಂದರು. 3 ಜನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಹಾಗೆ ಮನೆ ಹತ್ರ ಗಸಗಸೆ ಗಿಡ ಇದೆ. ನಮ್ಮ ಮಾವ ಬಂದಿದ್ದ ತಕ್ಷಣ ಆ್ಯಕ್ಚುಲಿ ಆಚೆ ಓಡಾಡ್ತಿದ್ರಲ್ಲ, ಹೋಗಿ ಹಣ್ಣೆಲ್ಲ ಕೆಂಪಿಗೆ ಬಿಟ್ಟಿದ್ದೆ ತಿನ್ನು ಅಂತಂದ್ಬಿಟ್ಟು ತೊಗೊಂಬಂದು ಕೊಡ್ತಿದ್ರು. ನಂಗೆ ಅಷ್ಟು ಇಷ್ಟ ಆಗೋಲ್ಲ ಅದು. ನನಗೆ ಬೇಡ ಮಾವ ನೀವೇ ತಿನ್ನಿ ಅಂತಂದೆ. ಸೊ ಅದಕ್ಕೆ ಅವರೇ ತಿಂತಿದ್ರು. ಅತ್ತೆ ಮಾವ ಇಬ್ಬರು ಬಂದಿದ್ದರು. ಬರ್ತಾ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ನನಗೋಸ್ಕರ, ಹಾಗೆ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದರು. ನಿಂಗೆ ಏನು ತಿನ್ಬೇಕು ಅನಿಸ್ತಿದೆ ಹೇಳಮ್ಮ ಅಂತೆಲ್ಲ ಕೇಳ್ತಿದ್ರು. ನಂಗೆ ಯೂಶ್ವಲಿ ಇವಾಗ ಜಾಸ್ತಿ ಸ್ವೀಟ್ಸೇ ತಿನ್ನಬೇಕು ಅಂತ ಅನಿಸ್ತಿದೆ. 5th ಮಂತಿಂದ ಅದೇನೋ ಗೊತ್ತಿಲ್ಲ, ಜಾಸ್ತಿ ಜಾಮೂನು, ಚಿರೋಟಿ, ಒಬ್ಬಟ್ಟು ಅದ್ರ ಮೇಲೆ ಗಮನ ಹೋಗುತ್ತೆ. ಸೊ ಹಾಗೆ ಸ್ನ್ಯಾಕ್ಸ್ ಎಲ್ಲ ತಂದಿದ್ರಲ್ಲ, ಸ್ವಲ್ಪ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಆ ಸ್ನ್ಯಾಕ್ಸ್ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಸೊ ಫುಲ್ಲು ಕೌಂಟರ್ ಟಾಪ್ ಸ್ವಲ್ಪ ಗ್ಯಾಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಮತ್ತು ಓವನ್ ಮೇಲೂ ಕೂಡ ಬೆಡ್ಶೀಟ್ ಅಂತೀನಿ, ಓವನ್ ಸ್ಪ್ರೆಡ್ ಹಾಕಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಸೊ ಅದ್ರ ಮೇಲೂ ಎಲ್ಲ ಹಾಕಬೇಕಿತ್ತು. ಸ್ವಲ್ಪ ಮನೆಯೆಲ್ಲ ಫುಲ್ ಗಲೀಜಾಗಿಬಿಟ್ಟಿದೆ. ನಂಗೆ ಇವಾಗ ಸ್ವಲ್ಪ ಕೆಲಸದ ಮೇಲೆ ಗಮನ ಬಂದಿದೆ. ಇಷ್ಟು ದಿವಸ ಕೆಲಸದ ಮೇಲೆ ಗಮನನೇ ಇರ್ತಿರ್ಲಿಲ್ಲ. ಅಯ್ಯೋ ಮಾಡ್ಕೊಳ್ಳೋಣ ಬಿಡು ಅಂತ. ಸೊ ತುಂಬ ದಿವಸನೇ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ನೀರು ಹಾಕಿಬಿಟ್ಟು ಚೆನ್ನಾಗಿ ನೆನೆಸ್ತಾ ಇದ್ದೀನಿ. ಸೊ ದಟ್ ಆ ಕೊಳೆ ಎಲ್ಲನೂ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳಿ. ನೋಡ್ತಿರ್ಬೋದು. ಸೊ ಎಲ್ಲ ಕೂಡ ಕೌಂಟರ್ ಟಾಪಲ್ಲಿ ಅಡುಗೆ ಮಾಡಿದ್ದು, ಟಿಫನ್ ಮಾಡಿದ್ದು ಏನೇನಿತ್ತು ಅದೆಲ್ಲ ಒಂದು ಸೈಡಿಗೆ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ನೀರನ್ನ ಜಾಸ್ತಿ ಚುಮಿಸಿಟ್ರೆ ಗಲೀಜೆಲ್ಲ ಏನಿದೆ ಸ್ವಲ್ಪ ಒಣಗಿದಿರೋದೆಲ್ಲ ಸಾಫ್ಟ್ ಆಗುತ್ತೆ. ಆಮೇಲೆ ನಾವು ಸ್ಕ್ರಬ್ಬರ್ ತೊಗೊಂಡು ಉಜ್ಜೋದಕ್ಕೆ ಸರೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ನೀರು ಅಥವಾ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಹಾಗೇ ಮಾಡ್ಕೋಬೋದು. ಬಟ್ ಸ್ಟೇನ್ಲೆಸ್ ಸ್ಟೀಲ್ ಇದ್ದರೆ ತುಂಬಾ ಒಳ್ಳೆಯದು. ಹಾಗೆ ಎಣ್ಣೆ ಪಾತ್ರೆಗಳೆಲ್ಲ ತುಂಬ ಜಿಡ್ಡು ಹಿಡಿದ್ಬಿಟ್ಟಿದ್ವು. ನಾನಂತೂ ತೊಳೆದೇ ಇರಲಿಲ್ಲ ಅದನ್ನೆಲ್ಲ. ಸೊ ದಟ್ ಹೇಗಿದ್ದರೂ ಆಯಿಲ್ ರೀಫಿಲ್ ಮಾಡಬೇಕಾಗಿತ್ತು. ಸೊ ಎಲ್ಲನೂ ಕೂಡ
ತೆಗೆದು ಇಲ್ಲಿ ನಾನು ತೊಳೆಯೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಡ್ತೀನಿ, ಆಮೇಲೆ ನಾನು ಅದನ್ನು ತೊಳಿತೀನಿ. ಸೊ ದಟ್ ಜಿಡ್ಡೆಲ್ಲ ನೀಟಾಗಿ ಬಿಡುತ್ತೆ. ಸೊ ಮಿಕ್ಸಿ ಮೇಲೂ ಅಷ್ಟು ಜಿಡ್ಡು ಕೂತಿತ್ತು. ಆ ಸ್ಪ್ರಿಂಕ್ಲರಲ್ಲಿ ಏನು ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ವಿನೈಗರು ಮತ್ತು ಸ್ವಲ್ಪ ಹ್ಯಾಂಡ್ ವಾಶ್ನ ಹಾಕಿದ್ದೀನಿ. ಮತ್ತು ಇದು ಏನಪ್ಪ ಅದು ಬೇಕಿಂಗ್ ಸೋಡಾ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಒಂದು 2 ನಿಮಿಷ ನೆನ್ಕೊಳ್ಳುತ್ತೆ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಟಿಶ್ಯೂಲಿ ಒರೆಸ್ಕೋತೀನಿ ಫಸ್ಟು. ಬಿಕಾಸ್ ಬಟ್ಟೆಯಲ್ಲಿ ಒರೆಸಿದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿನ ಜಿಡ್ಡು ಅಲ್ಲಿಗೆ ಸ್ಪ್ರೆಡ್ ಆಗುತ್ತೆ, ಬಿಟ್ಟರೆ ಜಿಡ್ಡು ಮಾತ್ರ ತೆಗಿಯೋದಕ್ಕಾಗಲ್ಲ. ಅದೇ ಟಿಶ್ಯೂ ತೊಗೊಂಡು ನಾನು ಸ್ವಲ್ಪ ಸ್ಪ್ರೆಡ್ ಅಂದರೆ ಒರೆಸಿದ್ರೆ ಜಿಡ್ಡೆಲ್ಲ ಫಸ್ಟಿಗೆ ತೆಕ್ಕೊಂಡು ಬಿಡ್ಬೋದು. ಹಂಗೂ ಏನೂ ಜಿಡ್ಡು ಹೋಗಿಲ್ಲ ಅಂತ ಅಂದಾಗ ಆ್ಯಕ್ಚುಲಿ ಹೋಗಲಿಲ್ಲ ಮಿಕ್ಸಿಲಿ. ಆವಾಗ ನಾನು ಏನು ಮಾಡಿದೆ ಅಂತಂದರೆ ಮತ್ತೆ ಸ್ಕ್ರಬ್ಬರೆಲ್ಲ ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಸೋಪೆಲ್ಲ ಹಾಕಿ ಮತ್ತೆ ನಾನು ತೊಳ್ಕೊಳ್ತಾ ಇದ್ದೀನಿ. ಬಟ್ ಯಾವಾಗಲೂ ಪ್ಲಗ್ನ ಆಫ್ ಮಾಡಿರಿ, ತುಂಬಾ ಹುಷಾರಾಗಿ. ನಾನು ಆಫೇ ಮಾಡಿರಲಿಲ್ಲ, ಹಾಗೆ ಇದು ಮಾಡ್ತಿದ್ದೆ. ಅದ್ರ ಮೇಲೆ ಕ್ಲೀನ್ ಮಾಡಬೇಕಾದಾಗ ತಿರ್ಕೊಂಬಿಡತ್ತೆ. ಮತ್ತು ಇವಾಗ ಆಫ್ ಮಾಡಿಬಿಟ್ಟು ನಾನು ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ ಹಾಗೆ ಒಂದು ಸತಿ ಆಗಿತ್ತು, ಕ್ಲೀನ್ ಮಾಡ್ತಿರ್ಬೇಕಾದಾಗ ಅವಳು ಹಾಗೇ ಆನ್ ಮಾಡ್ಕೊಂಬಿಟ್ಟಿದ್ದಾಳೆ. ಬೆರಳು ನಿಜ ಒಂಥರ ಗಾಯ ಆಗಿಬಿಟ್ಟಿತ್ತು. ಅಂದರೆ ಬ್ಲಡ್ ಆ ಥರ ಏನು ಬಂದಿರಲಿಲ್ಲ, ಬಟ್ ಎಬ್ಬು ಕಟ್ಟಿತ್ತಲ್ಲ ಆ ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹಾಗೆ ಓವನ್ ಮೇಲೆ ನೋಡ್ಬೋದು, ನಾನು ಓವನ್ ಸ್ಪ್ರೆಡ್ ಹಾಕೇ ಇರಲಿಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಕೂಡ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇವಾಗ ಅದ್ರ ಮೇಲೂ ಸ್ಪ್ರೆಡ್ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಎಣ್ಣೆ ಆಗೋಗಿದೆ ಅಂತ ಪೇಪರ್ ಪೂರ್ತಿ. ಇದನ್ನು ಅಷ್ಟೇ ಫಸ್ಟು ಟಿಶ್ಯೂಲಿ ಒರೆಸ್ಕೋತೀನಿ. ಇದು ಸ್ವಲ್ಪ ಮೆಟಲ್ ಏನಂತ ಹೇಳ್ತಾರೆ, ಕಬ್ಬಣ ಥರ, ತುಂಬ ತೊಳೆದಷ್ಟು ತುಕ್ಕಿಡಿದು ಬಿಡುತ್ತೆ. ಅದಕ್ಕೆ ಅದನ್ನು ಟಿಶ್ಯೂಲಿ ನಾನು ಒರೆಸ್ಕೊತೀನಿ. ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ, ಸ್ಪ್ರಿಂಕಲಲ್ಲಿ ಸ್ಪ್ರಿಂಕ್ ಮಾಡಿಬಿಟ್ಟು ಆ ಲಿಕ್ವಿಡ್ ನಾನು ಏನು ಮಾಡ್ಕೊಂಡಿರ್ತೀನೋ ಅದನ್ನು ಮಾತ್ರ ಸ್ಪ್ರಿಂಕಲ್ ಮಾಡಿಬಿಟ್ಟು ಇಲ್ಲಿ ನಾನು ಉಜ್ಕೋತಿದ್ದೀನಿ. ಹಾಗೆ ಓವನ್ನು ಸ್ವಲ್ಪ ನೀಟಾಗೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಓವನ್ ತಂದು ಒಂದು 4-5 ತಿಂಗಳು ನಾವು 4-5 ಅದಕ್ಕಿಂತ ಜಾಸ್ತಿ ನಾವು ಯೂಸೇ ಮಾಡಿರಲಿಲ್ಲ. ಭಾಸ್ಕರ್ ಆ್ಯಕ್ಚುಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡೋದಕ್ಕೆ ಅಂತ ಮೆಲ್ಟಿಂಗಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ರು. ಅದು ಯೂಸೇ ಮಾಡಿರಲಿಲ್ಲ, ಮೇಲಿಟ್ಬಿಟ್ಟಿದ್ವಿ. ಆಮೇಲೆ ನಾನೇ ಇಲ್ಲ, ಈ ಥರ ಕೆಳಗಿಟ್ಕೊಳ್ಳೋಣ, ಇವಾಗ ಚಳಿಗಾಲ ಅಲ್ವಾ, ಏನಾದರೂ ಬಿಸಿ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಜಾಸ್ತಿ ಏನು ಉಪಯೋಗಿಸಲ್ಲ. ಬಟ್ ಇಫ್ ಇನ್ ಕೇಸ್ ಒಂದು ಸತಿ ಬೇಕಾದಾಗ ಉಪಯೋಗಿಸ್ಕೊತೀನಿ. ಸೊ ಸೇಮ್ ಇವಾಗಲೂ ಅಷ್ಟೇ ನಾನು ಟಿಶ್ಯೂಲಿ ಫಸ್ಟು ಒರೆಸ್ಕೊಂಡು ಬಿಡ್ತೀನಿ. ಈ ಬಟ್ಟೆಲಿ ಫಸ್ಟು ಮುಂಚೆ ಒರೆಸ್ತಿದ್ದೆ, ಆದರೂ ಏನೋ ಒಂಥರ ಹಂಗಂಗೆ ಜಿಡ್ಡು ಥರನೇ ಅಂತ ಅನ್ಸೋದು. ಅದಕ್ಕೆ ಫಸ್ಟ್ ಟಿಶ್ಯೂಲಿ ಒರೆಸ್ಬಿಡ್ತೀನಿ. ಇಫ್ ಇನ್ ಕೇಸ್ ಮತ್ತೆ ಇತ್ತು ಅಂತಂದರೆ ಮತ್ತೆ ನಾನು ಸೋಪೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಮತ್ತೆ ಟಿಶ್ಯೂಲಿ ಒರೆಸ್ಕೋತೀನಿ. ಟಿಶ್ಯೂಲಿ ಹಾಕೋದ್ರಿಂದ ಟಿಶ್ಯೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜಿಡ್ಡಾಗಲಿ ಒಂದು ಸೋಪಾಗಲಿ ನೀಟಾಗೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಬಟ್ಟೆಲಿ ಹಾಕಿದ್ರೆ ಅದರಲ್ಲಿರುತ್ತೆ ಯಾವ ಒಂದಷ್ಟು, ಮತ್ತು ಮಾಯ್ಶ್ಚರ್ ಜಾಸ್ತಿ ಕುತ್ಕೊಳ್ಳುತ್ತೆ. ಇದೆಲ್ಲ ಕಬ್ಬಣ ಅಲ್ವಾ, ತುಕ್ಕುಡಿ ಹಂಗೆ ಹಾಕಿಬಿಡುತ್ತೆ. ಹಾಗೆಯೇ ಇವಾಗ ನಾನು ಓವನ್ ಮೇಲೆ ಒಂದು ಸ್ಪ್ರೆಡ್ನ ಕವರ್ ಮಾಡಿಕೊಂಡು ಅದ್ರ ಮೇಲೆ ಎಲ್ಲನೂ ಕೂಡ ನಾನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಇದಕ್ಕೊಂದು ಚಿಕ್ಕದಾಗೆ ಲುಕ್ ಕಾಣಲಿ ಅಂತ ಅದೊಂದು ಗಿಡನ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ವಾಶ್ ಮಾಡೋಕ್ಕೆ ಹಾಕಿದೆ. ಗ್ಯಾಸ್ ಸ್ಟವ್ ಅಷ್ಟೇ ಕಂಪ್ಲೀಟಾಗಿ ನಾನು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನಾನು ಸ್ಟೀಲ್ ಸ್ಕ್ರಬ್ಬನ್ನು ಜಾಸ್ತಿ ತೊಗೊಳ್ಳಲ್ಲ, ಬಟ್ ಏನಾಗುತ್ತೆ ಅಂದರೆ ಅದು ಸ್ಕ್ರ್ಯಾಚಸ್ ಹಾಕ್ಬಿಡುತ್ತೆ. ಕೆಲಸ ಕಮ್ಮಿನೇ ಅದರಲ್ಲಿ, ಉಜ್ಜೋದೇನು ಬೇಡ, ಸ್ವಲ್ಪ ಉಜ್ಜಿಬಿಟ್ರೆ ಸಾಕು, ಕೊಳೆ ಎಲ್ಲ ಬಿಟ್ಟುಬಿಡುತ್ತೆ. ಬಟ್ ನಾನು ಸ್ಟೀಲ್ ಸ್ಕ್ರಬ್ಬನ್ನು ತೊಗೊಳೋದು ಸ್ಟಾಪ್ ಮಾಡಿದೆ, ಯಾಕಂದರೆ ಸ್ಕ್ರ್ಯಾಚಸ್ ತುಂಬ ಆಗಿಬಿಡುತ್ತೆ. ಸೊ ಸಾಫ್ಟ್ ಸ್ಪಾಂಜಲ್ಲೇ ಸ್ವಲ್ಪ ಹೊತ್ತು ನೀರು ಹಾಕಿ ನೆನೆಸ್ಬಿಟ್ಟು ತಿಕ್ಬಿಟ್ರೆ ಹೋಗಿಬಿಡುತ್ತೆ. ಇಫ್ ಇನ್ ಕೇಸ್ ಹಂಗೂ ಸ್ಟೀಲ್ ನಾರನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಏನಂತ ಹೇಳ್ತಾರೆ, ಗ್ಲಾಸ್ ಥರ ಇರುತ್ತಲ್ಲ, ಟಫನ್ ಗ್ಲಾಸ್, ಅದ್ರ ಮೇಲೆ ನಾನು ಯೂಸ್ ಮಾಡೋಕ್ಕೋಗಲ್ಲ. ಮೆಟಲೆಲ್ಲ ಇರುತ್ತಲ್ಲ ಅದ್ರ ಮೇಲೆ ಯೂಸ್ ಮಾಡ್ಕೊಳ್ತೀನಿ. ಮತ್ತು ಈ ಹಿಂದೆಗಡೆದಂತೂ ನಾವು ಕುಕ್ಕರಲ್ಲಿ ವಿಶಿಲ್ಲು ಅದೆಲ್ಲ ಬಂದಾಗ ಟೈಲ್ಸ್ ಅಂತೂ ತುಂಬ ಜಿಡ್ಡು ಹಿಡಿದು ಬಿಡುತ್ತೆ, ತಿಕ್ಕಕ್ಕೆ ಸಾಕಾಗುತ್ತೆ. ಅದಕ್ಕೆ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಇರಲ್ಲ ಅಂತ. ಸೊ ನಾನು ಈ ಥರ ಒಂದು ಬ್ರಷಸ್ ಇಟ್ಕೊಂಡಿದ್ದೀನಿ, ಅದ್ರ ಕಾರ್ನರಲ್ಲಿ ಉಜ್ಜೋದಕ್ಕೆ. ನೋಡ್ತಿರ್ಬೋದು ಬ್ಲ್ಯಾಕ್ ಗಲೀಜ್ ಥರ ಬರುತ್ತೆ ಅದರಲ್ಲಿ. ಸೊ ಫೈನಲಿ ಆ ಕಾರ್ನರ್ ಪೂರ್ತಿ ಕ್ಲೀನ್ ಆಯಿತು. ಸೊ ರಿಫ್ರೆಶ್ ಆಯಿತು. ಎಲ್ಲನೂ ಕೂಡ ಈ ಕಡೆ ತೊಳೆಯೋಕೆ ಹಾಕ್ಕೊಂಡಿದ್ದೀನಿ. ಈ ಪಾತ್ರೆ ಬಿದ್ದಿದೆ. ಸೊ ಇದನ್ನು ಎಲ್ಲ ತೊಳೆದ್ಬಿಟ್ಟು ಅರೇಂಜ್ ಮಾಡ್ಕೊಳ್ಳೋದು. ಸೊ ಎಲ್ಲನೂ ತೊಳೆದಾಯಿತು. ಸೊ ಬಿಸಿನೀರೆಲ್ಲ ಹಾಕಿ ನೆನೆಸಿಟ್ಟಿದ್ನಲ್ಲ, ಅದನ್ನು ಎಲ್ಲ ಕೂಡ ನೀಟಾಗಿ ತೊಳೆದೆತ್ತಿಟ್ಕೊಂಡೆ. ಸೊ ಈ ಕಡೆ ಮಧ್ಯಾಹ್ನಕ್ಕೆ ಊಟ ಅಕ್ಕ ನಮಗೆ ಸಾಂಬಾರು ತೊಗೊಂಬಂದು ಕೊಟ್ಟಿದ್ಲು. ಸಾಂಬಾರು ಸ್ವಲ್ಪ ಆಮ್ಲೆಟ್ ಮಾಡಿಕೊಂಡು ತಿಂದಿದ್ದಾಯಿತು. ಸಂಜೆ ನೋಡ್ತಿರ್ಬೋದು ಕಾಫಿ ಟೀ ಎಲ್ಲ ಮಾಡಿ ಕುಡಿದ್ವಿ. ಭಾಸ್ಕರ್ ಕೂಡ ಬಂದಿದ್ದರು ರೆಸ್ಟ್ ಮುಗಿಸಿ, ಅವರು ಹೊರಟರು. ಸ್ನ್ಯಾಕ್ಸ್ ಏನಾದರೂ ತಿಂತೀರಾ ಅಂತ ಕೇಳ್ತಿದ್ರು. ಅಪ್ಪ ಮತ್ತು ಅಮ್ಮ ಎಲ್ಲ ಬಂದಿದ್ರಲ್ಲ. ಸೊ ನನಗೆ ಡ್ರೈ ಸಮೋಸ ಇಷ್ಟ ಅಂತ ಅದು, ಮತ್ತು
ಚಾಕ್ಲೇಟ್ ಕೇಕ್ ತಂದುಬಿಟ್ಟಿದ್ದಾರೆ ಅಪರೂಪಕ್ಕೆ. ನಾನೇ ಶಾಕ್ ಆಗಿಬಿಟ್ಟೆ, ಏನು ಚಾಕ್ಲೇಟ್, ಅದು ಒಂದೇ ಒಂದು ಕೇಕ್ ತೊಗೊಂಡು ಬಂದಿದ್ದರು. ಮತ್ತು ಹಾಗೆ ಇಲ್ಲಿ ಚಿಲ್ಲಿ ಗೋಬಿ ತೊಗೊಂಡು ಬಂದಿದ್ರು. ಇವಾಗ ಗೋಬಿಗೆ ಕಲರ್ ಹಾಕೋಂಗೇ ಇಲ್ಲ. ನಾನು ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡ್ತಿದ್ದೀನಿ, ಏನಿದು ಗೋಬಿನ ಟಿಕ್ಕಿ ಪೂರಿನ ಇಷ್ಟು ಫ್ಲ್ಯಾಟ್ ಆಗಿದೆಯಲ್ಲ ಅಂತ. ಆಮೇಲೆ ಇವಾಗ ಗ್ರೀನ್ ಮಸಾಲೆ ಹಾಕಿ ಮಾಡಿದರು, ನಿಜ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಎಲ್ಲಿ ಅಂತ ನಾನು ಭಾಸ್ಕರ್ನ ಕೇಳಿಬಿಟ್ಟು ನೆಕ್ಸ್ಟ್ ಟೈಮ್ ನಿಮಗೆ ಅಡ್ರೆಸ್ನ ತಿಳಿಸ್ತೀನಿ. ತುಂಬ ದಿವಸ ಆದಮೇಲೆ ನಾನು ಕೂಡ ಗೋಬಿನ ತಿಂದಿದ್ದು. ಆಲ್ಮೋಸ್ಟ್ ಆಯ್ತು ಅನಿಸುತ್ತೆ, ಒಂದು ಆಗಿದೆ 4 ಮಂತ್ಸ್ ಮೇಲೇನೋ ಆಯಿತು ಅನಿಸುತ್ತೆ ನಾನು ಗೋಬಿ ತಿಂದು. ಸ್ಪೈಸಿಯಾಗಿ ಚೆನ್ನಾಗಿತ್ತು. ಅತ್ತೆ ಮಾವನೂ ಹಾಗೆ ತಿಂತಿದ್ದಾರೆ, ನಾನು ಒಂದ್ರಲ್ಲಿ ತಿಂದೆ. ಹಾಗೆ ನಮ್ಮ ಅಕ್ಕ ಬಂದಿದ್ಲು, ಹಿಂದಿನ ದಿವಸದ್ದು ವ್ಲಾಗಿದ್ದು. ಸೊ ಪಾನಿಪುರಿ ಮಾಡ್ತಾಯಿದ್ದೀವಿ ನಾವಿಲ್ಲಿ. ಪುರಿ ಅಮ್ಮ ತಂದುಕೊಟ್ಟಿದ್ರು ಅಂತ ಹೇಳಿ ಸರಿ ಪಾನಿಪುರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅವಳು ಇದ್ದು ಪಾನಿದು ಮಾತ್ರ ಪೌಡರ್ ತಂದಿದ್ಲು. ಸೊ ಒಂದು 4 ಆಲೂಗಡ್ಡೆ ಬೇಯಿಸಿ ಅದಕ್ಕೆ ಕ್ಯಾರೆಟು, ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಸ್ಟಫ್ ಮಾಡಿ. ಸರ್ಪ್ರೈಸಿಂಗ್ಲಿ ಅಮ್ಮನೂ ಬಂದರು, ಬಟ್ ಕರೆಂಟ್ ಹೋಗಿದ್ದು. ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಅಕ್ಕನೇ ಎಲ್ರಿಗೂ ಸ್ಟಫ್ ಮಾಡಿ ಕೊಡ್ತಿದ್ದಾಳೆ. ಸೊ ಇದು ಅವತ್ತಿನ ದಿವಸನೇ ನೈಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಸಂಜೆ ಎಲ್ಲ ಸ್ವಲ್ಪ ಹೆವಿ ಸ್ನ್ಯಾಕ್ಸೇ ತೊಗೊಂಡಿದ್ವಿ. ಸೊ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಪನ್ನೀರ್ ರೋಲ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪನ್ನೀರ್ನ ಒಂದು ಸ್ವಲ್ಪ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಕ್ಯೂಬ್ಸಾಗಿ ಬೇಡ ಅಂತ ಹೇಳಿದ್ರೆ ಉದ್ದುದ್ದಕ್ಕೂ ಕೂಡ ಕಟ್ ಮಾಡ್ಕೋಬೋದು. ಇದಕ್ಕೆ ಮ್ಯಾಗ್ನೇಟ್ ಮಾಡೋದಕ್ಕೆ ಸ್ವಲ್ಪ ಮೊಸರು, ಅಂದರೆ ಫ್ರೆಶ್ ಮೊಸರು ತೊಗೊಳ್ಳಿ. ಹುಳಿ ಮೊಸರು ತೊಗೊಂಡ್ರೆ ಒಂಥರ ಅದು ಪನ್ನೀರು ಸ್ವಲ್ಪ ಹುಳಿ ಬರುತ್ತೆ. ಮೊಸರು ಕೂಡ ಹುಳಿ ಇತ್ತು ಅಂದರೆ ಟೇಸ್ಟ್ ನಿಜ ಚೆನ್ನಾಗಿ ಅನಿಸಲ್ಲ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಮನೇಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೊಂಡ್ರೂ ಸ್ಪೈಸಸ್ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲೇನು ಅದೆಲ್ಲ ಹಾಕಲಿಲ್ಲ, ಬರೀ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾತ್ರ ಹಾಕಿದೆ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಅದಕ್ಕೆ 2 ಸತಿ ಹಾಕಿದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಹಾಕಲ್ವಲ್ಲ, ಸೊ ಧನಿಯಾ ಪುಡಿನೂ ಕೂಡ ಸೇರಿಸಿ, ಗರಂ ಮಸಾಲನೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಸೇರಿಸಿ ಕಂಪ್ಲೀಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಲೆಮನ್ ಜ್ಯೂಸ್ ಬೇಕು ಅನ್ನೋರು ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಬೋದು. ಮತ್ತು ಉಪ್ಪು, ಇಫ್ ಇನ್ ಕೇಸ್ ಲೈಕ್ ಪುದೀನ ಕೊತ್ತಂಬರಿ ಏನಾದರೂ ಅದಕ್ಕೂ ಫ್ಲೇವರ್ಫುಲ್ಲಾಗಿ ಗ್ರೀನ್ ಕಲರ್ಗೆ ಐರಾಳಿ ಚಿಕನ್ ಥರ ಐರಾಳಿ ಪನ್ನೀರ್ ಟಿಕ್ಕಾ ಮಾಡಬೇಕು ಅಂದರೆ ಅದನ್ನು ಹಾಕ್ಕೋಬೋದು. ಸೊ ಇಲ್ಲಿ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಇದ್ರ ಜೊತೆ ನೀವು ಕಾರ್ನ್ ತೊಗೋಬೋದು. ಲೈಕ್ ಸ್ಟಫಿಂಗಿಗಿದು ನಾನು ಮಾಡ್ತಿರೋದು. ಮಶ್ರೂಮ್ ತೊಗೋಬೋದು, ಬೇಬಿ ಕಾರ್ನ್ ತೊಗೋಬೋದು, ಸೋಯಾ ಚಂಕ್ಸ್ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಮಾತ್ರ ಲೈಟಾಗಿ ಇರುತ್ತೆ. ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಕ್ಯಾಪ್ಸಿಕಮ್ಮು, ಆನಿಯನು ಮತ್ತು ಪನ್ನೀರು ಎಲ್ಲನೂ ಹಾಕ್ಬಿಟ್ಟು ಒಂದೊಳ್ಳೆ ಗುಡ್ ಮಿಕ್ಸ್ ಕೊಟ್ಬಿಟ್ಟು ಅದನ್ನೊಂದು 10 to 15 ಮಿನಿಟ್ಸ್ ನೆನೆಯೋಗಿ ಬಿಟ್ಬಿಡೋಣ. ಸೊ ದಟ್ ಚೆನ್ನಾಗಿ ಅನಿಸುತ್ತೆ. ಫ್ರಿಜ್ಜಲ್ಲೆಲ್ಲ ಇಡೋ ಅವಶ್ಯಕತೆ ಏನು ಬೇಡ, ಕೋಟಿಂಗ್ ಚೆನ್ನಾಗೇ ಇಟ್ಕೊಳ್ಳುತ್ತೆ ಅದಕ್ಕೆ. ಒಂದು 10 ಮಿನಿಟ್ಸ್ ನಾನು ಮ್ಯಾಗ್ನೇಟ್ ಮಾಡೋಕ್ಕೆ ಬಿಟ್ಟೆ. ಸೊ ಕಂಪ್ಲೀಟಾಗಿ ಆಗಿದೆ. ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಚಪಾತಿ ಹಿಟ್ಟನ್ನ ಕೂಡ ಮೆತ್ತಗೆ ನಾನು ಇಲ್ಲಿ ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾದಾಗ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಅದು ಬೇಯಬೇಕಾದಾಗ ತುಂಬ ಗುಡ್ ಟೆಕ್ಸ್ಚರ್, ಅಂದರೆ ಒಂಥರ ಲೇಯರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಸ್ವಲ್ಪ ಕಲಸಿ ಎತ್ತಿಟ್ಕೊಂಡ್ಬಿಟ್ಟು ಅದೊಂದು 10 ಮಿನಿಟ್ಸ್ ಆಗಲಿ ಅಂತ. ಮೀನ್ಮೇಲೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕೋಬೇಡಿ, ನನ್ನ ಸಜೆಷನ್. ತುಂಬ ಹೆವಿ ಅನಿಸುತ್ತೆ, ಬಿಕಾಸ್ ಪನ್ನೀರು ತುಪ್ಪ ಇದೆಲ್ಲ ಒಂಥರ ಮಕ್ಕೊಡ್ದಂಗೆ ಅನಿಸುತ್ತೆ. ಸ್ವಲ್ಪ ನಾನು ಆಯಿಲ್ನೇ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸಾಸ್ ಸ್ಪ್ರೆಡ್ಗೆ, ಚಟ್ನಿ, ಖಾರ ಚಟ್ನಿ ಸ್ಪ್ರೆಡ್ಗೆ ಸ್ವಲ್ಪ ಕಡಲೆಕಾಯಿ ಬೀಜ, ಜೀರಿಗೆ ಸ್ವಲ್ಪ, ಮತ್ತು ಇದಕ್ಕೆ ಕೊತ್ತಂಬರಿ, ಕರಿಬೇವು, 2 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಒಂದು 4 ಹೆಸರನ್ನ ಇಲ್ಲಿ ಹಾಕಿಬಿಟ್ಟು ನಾನು ಅದನ್ನು ಕೂಡ ರುಬ್ಕೊಳ್ತಿದ್ದೀನಿ. ಈ ಸ್ಪ್ರೆಡ್ ಮಾತ್ರ ತುಂಬ ಚೆನ್ನಾಗಿತ್ತು, ಖಾರ ಚಟ್ನಿ. ಲೈಕ್ ಅದಕ್ಕೆ ಸ್ವಲ್ಪ ಮೊಸರು ಕೂಡ ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ಜಾಸ್ತಿ ಮೊಸರು ಹಾಕೋಬೇಡಿ, ತುಂಬ ಮೊಸರು ಹಾಕ್ಕೊಂಡ್ರೆ, ಬಿಕಾಸ್ ನಾವು ಮ್ಯಾಗ್ನೇಟ್ ಮಾಡೋಕ್ಕೂ ಮೊಸರು ಹಾಕ್ಕೊಂಡಿದ್ದೀವಿ, ಮಿಕ್ಸಿಗೂ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಟೇಸ್ಟ್. ಸೊ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಸೊ ಆ ಚಟ್ನಿ ಕೂಡ ರೆಡಿ ಆಯಿತು. ಇಲ್ಲಿ 1 ಟ್ರಿಪ್ಪಿಗೆ ಪನ್ನೀರೆಲ್ಲ ರೋಸ್ಟ್ ಆಯಿತು. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆ. ಇವಾಗ ಚಪಾತಿನ
ಚಟ್ನಿನೂ ಆಗಿದೆ ನೋಡಿ. ಚಪಾತಿನ ಲಟ್ಟಿಸ್ಕೊಳ್ಳೋಣ. ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಇದು ನಾನು ನೈಟ್ ಡಿನ್ನರ್ಗಂತ ಮಾಡ್ತಿರೋದ್ರಿಂದ ಮೈದಾ ಅಷ್ಟು ಡೈಜೆಷನ್ಗೆ ಒಳ್ಳೇದಲ್ಲ ಅಂತ ಹೇಳಿ ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಲೈಕ್ ನೀವು 50-50 ಪ್ರಮಾಣ ಹಾಕ್ಕೋಬೋದು. 1 ಕಪ್ ಗೋಧಿ ಹಿಟ್ಟು 1 ಕಪ್ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ದಪ್ಪದಾಗೆ ಸ್ವಲ್ಪ ಉಂಡೆನ ತೊಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಲಟ್ಟಿಸ್ಕೊತಿದ್ದೀನಿ. ಇದನ್ನು ಲಟ್ಟಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನೀವು ಫುಲ್ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಹಾಕಿಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ರಾಚ್ಕೊಂಡ್ಮೇಲೆ ಸ್ವಲ್ಪ ಅದು ಮಧ್ಯದಲ್ಲಿ ಹಿಟ್ಟು ಮತ್ತು ಎಣ್ಣೆನ ಹಾಕಿಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕು. ನೀವು ಫೋಲ್ಡ್ ಮಾಡಿ ಮತ್ತೆ ಸರ್ಕಲ್ ಪರೋಟ ಮಾಡ್ತಾರಲ್ಲ, ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಮಾಡಬೇಕು. ಸೊ ದಟ್ ಲೇಯರ್ ಆಗಿ ಬರುತ್ತೆ. ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತಿನ್ನೋದಕ್ಕೆ. ನನಗೆ ಈ ಚಪಾತಿ ಮಾಡಿಕೊಡೋದೆಲ್ಲ ಹೇಳಿದ್ದು ಮತ್ತು ಈ ಥರ ಪರೋಟ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆ. ನನ್ನ ಡ್ಯಾಡಿಗೆ ಯಾವಾಗ ಡೈಲಿ ಚಪಾತಿ ಇರಬೇಕಾಗಿತ್ತು ನೈಟ್ಗೆ. ಅವಾಗ ಏನಿಲ್ಲ ಅಂದರೂ ನಮ್ಮ ಮನೇಲಿ ಒಂದು 15-20 ಚಪಾತಿ ಅಂತೂ ಕಂಪಲ್ಸರಿ ನಾನು ನೈಟ್ ಕಾಲೇಜ್ ಮುಗಿಸ್ಕೊಂಡು ಬಂದರೂ ನಾನು ಮಾಡಲೇಬೇಕಿರ್ತಿತ್ತು. ಆವಾಗ ನಾನು ತಿರುಗಿಸಿ ಮಾಡ್ತಿದ್ದೆ. ಆವಾಗ ನಮ್ಮ ಅತ್ತೆ ಒಂದು ಟ್ರಿಕ್ ಹೇಳ್ಕೊಟ್ರು, ಅಷ್ಟೇ ಆಗಿ ತಿರುಗಿಸ್ತೀಯ, ಕೈ ಎತ್ತಿಲ್ದಂಗೆ ನೀನು ಈ ಥರ ಚಪಾತಿ ಮಾಡ್ಬೋದು ಅಂತ. ಅವ್ರು ಹೇಳ್ಕೊಟ್ಟಿದ್ದು ಒಂದೇ ಸತಿ ನೆನ್ಪಿಟ್ಕೊಂಡ್ಬಿಟ್ಟು ಹಾಗೆ ಮಾಡಿದೆ. ಆವಾಗಿಂದ ನಂಗೆ ಚಪಾತಿ ಮಾಡೋದು ಕಷ್ಟನೇ ಅನಿಸ್ತಾ ಇರಲಿಲ್ಲ. 5 ನಿಮಿಷ ಚಪಾತಿ ಮಾಡಬೇಡ ಅಂತ. ಸೊ ಈ ಥರ ರೋಲ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 2 ಚಪಾತಿನ ಮಾಡ್ಕೊಳ್ತಿದ್ದೀನಿ. ಮತ್ತು ಅದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಡಿ, ಸೊ ದಟ್ ಕೂಡ್ಕೊಳ್ಳುತ್ತೆ ಚೆನ್ನಾಗೆ. ಅದ್ರ ಜೊತೆ ಆವಾಗ ಎಲ್ಲನೂ ಒಟ್ಟಿಗೆ ಲಟ್ಟಿಸ್ಕೊಂಡಾಗ ಟೆಕ್ಸ್ಚರು ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಯಾವಾಗಲೂ ಸಾಫ್ಟಾಗಿ ಮಾಡಿ ರೋಲ್ ಏನಾದರೂ ಮಾಡಿದಾಗ ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿ ಕನ್ಸಿಸ್ಟೆನ್ಸಿಲೇ ಕಲಿಸ್ಕೊಳ್ಳಿ. ಯಾಕೆ ಸಾಫ್ಟಾಗಿ ಅಂದರೆ, ನೀವು ಅದನ್ನು ರೋಲ್ ಮಾಡಬೇಕಾದಾಗ ಬ್ರೇಕ್ ಅಂದರೆ ಕಟ್ ಆಗಿಬಿಡುತ್ತೆ, ಡ್ರೈ ಥರ ಆಗಿಬಿಡುತ್ತೆ. ಸಾಫ್ಟ್ ಇತ್ತು ಅಂದರೆ ಚೆನ್ನಾಗಾಗುತ್ತೆ. ಈ ಥರ ರೋಲ್ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಳ್ಳಿ. ಚಪಾತಿ ಹಿಟ್ಟನ್ನು ಇಲ್ಲಿ ನಾನು ಲಟ್ಟಿಸ್ಕೊಂಡಿದ್ದಾಯಿತು. ಇದಕ್ಕೆ ಖಾರ ಚಟ್ನಿ ನಾನು ಏನು ರೆಡಿ ಮಾಡ್ಕೊಂಡಿದ್ನೋ ಅದನ್ನ ಇಲ್ಲಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಟೇಸ್ಟ್ ತಕ್ಕನಂಗೆ ಇದಕ್ಕೆ ಮಯೋನೀಸ್ ಹಾಕೋಬೋದು, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಏನು ಬೇಕಾದರೂ ಹಾಕೋಬೋದು. ನಾನು ಹೆಲ್ದಿ ಆಗಿರಲಿ ಸ್ವಲ್ಪ ಅಂತ ನಾನೇನಿಲ್ಲೂ ಹಾಕ್ಕೊಳ್ತಿಲ್ಲ. ಕೆಚಪ್ ಕೂಡ ಸೇರಿಸ್ಕೋಬೋದು. ಸೊ ಇವಾಗ ನಾವೇನು ರೋಸ್ಟ್ ಮಾಡ್ಕೊಂಡಿದ್ದೀವೋ ಆ ಪನ್ನೀರ್ ಸ್ಟಫ್ನ ನೀಟಾಗಿ ಇದ್ರೊಳಗೆ ಪ್ಲೇಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು, ಲೈಕ್ ಒಂದಕ್ಕೆ ಒಂದು 5 ಪನ್ನೀರ್ ಇರೋ ಥರ ಅಥವಾ 4 ಪನ್ನೀರ್ ಇರೋ ಥರ ನೋಡಿಕೊಂಡು ನೀಟಾಗಿ ಮಾಡೋಣ. ಬಿಕಾಸ್ ಒಂದೇ ಸತಿ ಜಾಸ್ತಿ ಸ್ಟಫ್ ಹೆಂಗಾದರೂ ಹೆಗ್ಗಟ್ ಅಂತ ಅನಿಸುತ್ತೆ. ಸ್ವಲ್ಪ ಕುಕ್ಕುಂಬರು ಮತ್ತು ಇದು ಲೈಕ್ ಹಸಿ ಈರುಳ್ಳಿನ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಬೇಕಂದರೆ ನೀವು ನಿಂಬೆಹಣ್ಣು ಕೂಡ ಸ್ವಲ್ಪ ಇದು ಮಾಡ್ಕೋಬೋದು, ಲೈಕ್ ಲೆಟಿವ್ಸ್ನ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಸ್ವಲ್ಪ ಪೆಪ್ಪರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ಪೈಸಿನೆಸ್ಗೆ. ಒಂದು ಸ್ವಲ್ಪ ಪೆಪ್ಪರ್ ಫ್ಲೇವರ್ ಇದೆ, ಚೆನ್ನಾಗಿ ಅನಿಸುತ್ತೆ ಚಳಿಗೆ ಅಂತ ಅಂದ್ಬಿಟ್ಟು ಪೆಪ್ಪರ್ ಪೌಡರ್ನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ. ಇದನ್ನು ನೀಟಾಗಿ ವ್ರ್ಯಾಪ್ ಮಾಡಿ ಟೂತ್ ಪೀಕಲ್ಲಿ ಚುಚ್ಚಿ ನೀವೊಂದು ಕ್ರಾಸ್ ಸೆಕ್ಷನಾಗಿ ಕಟ್ ಮಾಡಿಕೊಂಡ್ರೆ ರೋಲ್ ರೆಡಿ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಿಜವಾಗ್ಲೂ ಟ್ರೈ ಮಾಡಿ. ಚಳಿಗೆ ತುಂಬಾ ಸಖತ್ತಾಗಿರುತ್ತೆ ರೆಸಿಪಿ. ಬ್ರೇಕ್ಫಾಸ್ಟ್ ಥರನೂ ಮಕ್ಕಳಿಗೆಲ್ಲ ನಾವು ಬಾಕ್ಸ್ಗೂ ಕೂಡ ಹಾಕ್ಕೊಳ್ಬೋದು. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಸತಿ ಮಾಡಿ ಅದು ಏನಂತಾರೆ ನ್ಯಾಕಲ್ಲ ಏನಂತ ಟ್ರಿಕ್ಕು ಗೊತ್ತಾಗ್ಬಿಟ್ಟ ಮೇಲೆ ಎಷ್ಟೊತ್ತು ಮಾಡೋಕ್ಕೆ ಅಂತ ಅನಿಸ್ಬಿಡುತ್ತೆ. ಸೊ ನೋಡ್ತಿರ್ಬೋದು ನೀಟಾಗೆಲ್ಲ ಕಾಣ್ತಿದೆ. ಭಾಸ್ಕರ್ ಇವಾಗ ರಿವ್ಯೂ ಹೇಳ್ತಾ ಇದ್ದಾರೆ ತಿಂದು.
ಚೆನ್ನಾಗಿದೆ ಅಂತೆ. ಅವ್ರು ಆ್ಯಕ್ಚುಲಿ ಜೆನ್ಯೂನ್ ರಿವ್ಯೂನೇ ಹೇಳ್ತಾರೆ. ಅವ್ರು ಅಂದರು ಆಮೇಲೆ ಕ್ಯಾಮ್ರಾ ಇಟ್ಟಾದಮೇಲೆ ಸ್ವಲ್ಪ ಮಯೋನೀಸ್ ಅಥವಾ ಕೆಚಪ್ ಏನಾದರೂ ಹಾಕಿಬಿಟ್ಟಿದ್ರೆ ಸಕ್ಕತ್ತಾಗಿರೋದು ಅಮ್ಮು ಅಂತ. ಬಟ್ ಹೆಲ್ದಿಯಾಗಿರಬೇಕಲ್ವಾ ಅಂತ ಹೇಳಿ ನಾನು ಅದನ್ನು ಹಾಕಿಲ್ಲ. ಮನೇಲೇ ಮಯೋನೀಸ್ ಕೂಡ ಮಾಡ್ಬೋದು. ಇದು ಇವತ್ತಿನ ವ್ಲಾಗ್ ಆಗಿದೆ.